ಏನು ಭಯ ಇಲ್ಲ ಸರ್, ನಮಗೆ ಕಾಮನ್ ಆಗಿಬಿಟ್ಟಿದೆ ಸರ್. ಹಾಂ, ಈಗ ನಮ್ಗೆ ಯಾರಿಗಾದ್ರು ಒಂದು ಹುಲಿ ಚಿರತೆ ಕಂಡುಬಿಟ್ರೆ ಚಪ್ಪಲಿ ಗಿಪ್ಲೆಲ್ಲ ಬಿಟ್ಬಿಟ್ಟು ಓಡ್ಬಿಡ್ತೀವಿ ಸರ್. ನನಗೆ ಒಂದು ಇಂಟ್ರೆಕ್ಷನ್ ಆಗಿ ನಾನೊಂದು ನ್ಯೂಸ್ ಮಾಡಿದ್ದೆ. ಇಲ್ಲಿ ಬಂದೆ ಟರ್ನಲ್ಲಿ ಹುಲಿ ಇಲ್ಲಿ ಬಂದು ಇಲ್ಲಿ ನಿಂತಿತ್ತು. ಇಲ್ಲೇ ಇಲ್ಲಿಂದ ದಾಟಿ ರೋಡ್ಗೆ ಬಂತು. ನಾನು ಅಲ್ಲಿಗೆ ಬಂದೆ, ಸ್ಲೋ ಮಾಡಿದೆ. ಇಷ್ಟೇ ಹತ್ರ ಸರ್, ಪಟ್ಟಂತ ಮೊಬೈಲ್ ತಗೊಂಡು ವಿಡಿಯೋ ಮಾಡಿದೆ. ಇಮಿಡಿಯೇಟಾಗಿ ಪಾಸ್ ಆಯಿತು. ಅದನ್ನು ನಾನು ನನ್ನ ಸ್ಟೈಲಲ್ಲಿ ಒಂದು ನ್ಯೂಸ್ ಮಾಡಿ ಹಾಕಿದ್ದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಬೆದರ್ಬಿಟ್ರು, ಅಷ್ಟು ಹತ್ರಕ್ಕೆ ಹೋಗ್ಬೇಡಿ ಸರ್ ಅಂತ. ಇಷ್ಟಿಷ್ಟಲ್ಲೇ ಸರ್, ಇಷ್ಟರಲ್ಲಿ ಹುಲಿ ಇಷ್ಟಲ್ಲ. ನಾನು ಅದನ್ನ ತೋರಿಸಿ, ಜಾಗ ತೋರಿಸಿ, ಬನ್ನಿ. ಇಲ್ಲಿ ಬಂತು ಹುಲಿ, ಇಲ್ಲಿ ಬಂದು ಇಲ್ಲಿ ನಿಂತ್ಕೋತಾವ. ನಾನು ಈ ಕಡೆ ಬಂದು ಹಿಂಗೆ ಟರ್ನ್ ಆಗಬೇಕು. ಒಂದು 8-9 ಗಂಟೆ ರಾತ್ರಿ ಇಲ್ಲಿ ಬಂದು ಟರ್ನ್ ಆದ ತಕ್ಷಣ ಇಲ್ಲೇ ಅಲ್ಲಿ ನಿಂತ್ಕೊಂಡೆ ನಾನು. ಇಲ್ಲೇ ಅವ್ರು ನಿಂತಿದಾರ ಅಲ್ಲೇ. ಇದೇ ಹುಲಿ ಶೂಟ್ ಮಾಡಿದೆ. ಹುಲಿ ಹಿಂಗೆ ಕಡ್ದು ಹಿಂಗೆ ಹೋಯ್ತು, ಹಿಂಗೆ ಇಲ್ಲಿಗೆ ಸೊತೆಗೆ ಒಳಗಡೆಗೆ. ನಾನು ಆಮೇಲೆ ಹಿಂದೆ ಕಡೆದು ಹಿಂಗೆ ಹೋದೆ. ದೊಡ್ಡ ಹುಲಿ ಸರ್, ಇಷ್ಟ ಹತ್ರ ಆಯ್ತು ಹುಲಿ. ಅಯ್ಯಪ್ಪ, ಇಲ್ಲಿಂದ ಬಂತ ಅದು? ಇಲ್ಲಿಂದ ಬಂತ. ನೋಡ್ಲಾ ಅಲ್ಲಿ ಹೋಗಿ? ಹಾಂ ಸರ್, ಹಾಂ ಸರ್, ನೋಡ್ಬೋದು. ಹುಲಿ ಇದೇನಪ್ಪ ಹುಲಿ? ಓಹೋ, ಇಲ್ಲಿ ಹಾರು ಬರುತ್ತಾ ಸರ್ ಹುಲಿಗಳು? ಹಾರು ಬರುತ್ತೆ. ಅದೇನು ಸರ್, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡುತ್ತೆ. ಹೌದಾ? ಇದನ್ನ ಕಟ್ತಾ ಇದ್ರು ಸರ್. ಹಾಂ, ಹುಲಿ ಹೇಳ್ತಾಡತ್ತಾ? ಅಲ್ಲಿಂದ ಇಲ್ಲಿಗೆ ಒಂದೇ ಜಂಪ್ ಮಾಡುತ್ತೆ ಸರ್. ಅಲ್ಲಿಂದ ಇಲ್ಲಿ ಒಂದೇ ಜಂಪ್ ಸಿಂಗಲ್ ಜಂಪ್. ಅಯ್ಯೋ ದೇವ್ರೆ, ಹೌದಾ? ಅಷ್ಟು ಪ್ರಬಲ ಸರ್ ಹುಲಿ. ಅದೇ ಸರ್, ಅದೇ ನನ್ನ ತಮ್ಮ ಇದು ಪಿಚ್ಚಿಂಗ್ ಮಾಡ್ತಾ ಇದ್ರು. ಇದನ್ನ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಇದಕ್ಕೆ ನೀರು ಹಾಕಕ್ಕೆ ಬಂದ 5 ಗಂಟೆ ಅಷ್ಟೊತ್ತಲ್ಲಿ. ನೈಟು ಸರ್, ಸಂಜೆ 5 ಗಂಟೆಲಿ ಅಲ್ಲಿ ಸೈಕಲ್ ನಿಲ್ಸವನ. ಇಲ್ಲಿ ನೀರು ಬಿಂದಿಗೆ ಎತ್ಕೊ ಬಂದು ಅಲ್ಲಿ ನೀರು ಹಾಕ್ತಾವ, ಹಿಂಗೆ ಇರ್ತಾವನ ಇಲ್ಲಿಂದನೇ. ಹುಲಿ ಈ ಕಡೆಯಿಂದ ಬಂದು ಇವ್ನು ನೋಡಿಲ್ಲ, ಮೇಲೆ ಆರ್ಬಿಡ್ತು ಹುಲಿ. ಇವ್ನು ಕೆಳಗೆ ಅವನ ನನ್ನ ತಮ್ಮ ಇಲ್ಲೇ. ಆವಾಗ ಎಲ್ಲ ಇದು ಅಲ್ಲಿಂದ ಬಂದ್ರಲ್ಲ, ಅವ್ರು ನೋಡ್ಬಿಟ್ಟು ಹುಲಿ ದಾಡ್ತಲ್ಲ ಅಂದ್ಬಿಟ್ಟು ಬಂದು ನೋಡೋರು. ನನ್ನ ತಮ್ಮ ಸೈಕಲ್ ನಿಂತಿದ್ದಲ್ಲ ಅಂತ ನೋಡಿದ್ರೆ ಇಲ್ಲಿ ನನ್ನ ತಮ್ಮ. ಅದೇ ಬಪ್ಪ ಬಾಬಾ ಹುಲಿ ಹೋಯ್ತಲ್ಲ ಈಗ ಅಂದ್ರೆ ಅಲ್ಲೋಗಿ ನಿಂತಿದ್ದೆ ಅದು ಹುಲಿ. ಆಮೇಲೆ ಈ ಕಡೆ ಕಳೆದು ಬಂದವನ. ಹಂಗೆಲ್ಲ ನಡೆದಿದೆ ಸರ್. ಅಂದ್ರೆ ನಮಗೆ ಆಮೇಲೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಹುಲಿ ಒಬ್ಬ ನಮ್ಮ ಅಜ್ಜಿನ ತಿಂದಾಕ್ಬಿಡ್ತು, ನಮ್ಮ ರಿಲೇಷನ್ನೇ. ಅಂದರೆ ಅದು ತಪ್ಪು. ಹೆಂಗೆ ಅಂದ್ರೆ ಹುಲಿ ತಪ್ಪಲ್ಲ ಅದು. ಯಾಕಂದ್ರೆ ಕಾಡು ಪ್ರಾಣಿ ಅದನ್ನು ಕೆಣಕ್ದೇನೆ ಅದು ಏನೂ ಮಾಡಲ್ಲ, ಯಾವುದೇ ಆಗಿರಲಿ ಸರ್. ಹಾವಾಗಿರಲಿ, ಅದು ಕೆಣಕ್ದೇನೆ ಏನೂ ಮಾಡಲ್ಲ. ಅಲ್ಲೇನಾಯ್ತು ಅಂದ್ರೆ ಮೇಕೆ ಮೇಯಿಸ್ತಾ ಇದ್ಲು ಅಜ್ಜಿ ಹಾಡಿ ಪಕ್ಕದಲ್ಲಿ. ಈ ಮೇಕೆ ಹಿಡಿಯಕ್ಕೆ ಹೋಯ್ತಿದ್ದು. ಆ ಅಜ್ಜಿ ಏನು ಮಾಡಿದ್ಲು, ನಾನು ಮೇಕೆ ಹಿಡ್ದು ಹಾಕ್ಬಿಡ್ತಾನೆ ಅಂದ್ಬಿಟ್ಟು ಕಡಿ ತಗೊಂಡು ಅದರ್ಸಕ್ಕೆ ಹೋದ್ಲಲ್ಲ, ಮೇಕೆ ಬಿಟ್ಬಿಡ್ತು. ಆ ಅಜ್ಜಿ ಎತ್ಕೊಂಡಾಯ್ತು, ತಿಂದಾಕ್ಬಿಡ್ತು ಸರ್ ಫುಲ್ಲು. ತಲಾ ಕಾಲು ಬಿಟ್ಟು ಬಾಕಿ ಎಲ್ಲ ತಿಂದಾಕ್ಬಿಟ್ಟು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಅರಣ್ಯ ಇಲಾಖೆಯಿಂದ. ಹಾಂ, ತಿಂದಾಕ್ಬಿಡ್ತು ಸರ್, ಏನೂ ಮಾಡೋಂಗಿಲ್ಲ. ಹಾಂ, ತಿಂದಾಕ್ಬಿಡ್ತು. ಅಂದ್ರೆ ಅದು ಅಂದ್ರೆ ನಾವು ಪ್ರಾಣಿ ಮೇಲೆ ತಪ್ಪು ಹೇಳೋದಲ್ಲ ಸರ್, ನಮ್ಮ ತಪ್ಪದು. ಯಾಕಂದ್ರೆ ಅದನ್ನು ಅದು ಈಗ ಆಡು ಮೇಯ್ತಾ ಇರ್ತದೆ, ಅದು ಆಡು ತಿನ್ನೋದು ಅಭ್ಯಾಸ, ಅದು ಬಂದ್ಬಿಡ್ತದೆ. ಅದಕ್ಕೆ ಕೋಪ. ಅದಕ್ಕೆ ಏನಾದ್ರು ಹಿಡ್ದಾಗ ನಾವು ಡಿಸ್ಟರ್ಬ್ ಮಾಡಿದ್ರೆ, ಆನೆಗೂ ಅಷ್ಟೇ ಸರ್. ಆನೆ ಬಂದು ನಮ್ಮ ಜಮೀನಲ್ಲಿ ಮೇಯಕ್ಕೆ ಮುಂಚೆ ಇಟ್ಟಿದ್ರೆ ಬರೀ ಬೆದರ್ಸ್ರು ಓಡ್ಬಿಡ್ತದೆ. ಅದೇ ಅದು ಮೇವು ತಿನ್ನಕ್ಕೆ ಶುರು ಮಾಡಿದಾಗ ಏನಾರು ಅಟ್ತು ಅಂದ್ರೆ ನಮ್ಮನ್ನೇ ತುಳಿದಾಕತ್ತದು. ತುಂಬ ಕೋಪ ಆಗ ಕಾಡು ಪ್ರಾಣಿಗಳಿಗೆ. ಹಾಂ, ಬಂದಾನ ಅಂತ ಅದು ಮುಟ್ಟಿಲ್ವಾ, ನೀವು ಸುಮ್ಮನೆ ಹೋಗು ಅಂದ್ಬಿಟ್ಟು ಓಡಾಯ್ತದ, ಅದು ಓಡ್ಬಿಡುತ್ತೆ. ಈಗ ಸಿಕ್ತು ಸರ್, ಪಕ್ಕದಲ್ಲೇ ಎಳ್ಕೊಂಡೋಗಿತ್ತು, ಊರ ಪಕ್ಕದಲ್ಲೇ. ಇಲ್ಲಿ ಬೊಂಬ್ಲಾಪುರ ಅಂತಿದೆ, ಅಲ್ಲೇ ಪಕ್ಕದಲ್ಲೇ. ಇಲ್ಲಿಂದ ಅಷ್ಟು ದೂರ ಎಳ್ಕೊಂಡೋಗಿತ್ತು. ಗುತ್ತಿ ಒಳಗೆ ತಿಂದಾಕ್ಬಿಟ್ಟಿತ್ತು ಫುಲ್ಲು. ಏನಿಲ್ಲ, ಏನು ಉಳಿದಿರಲಿಲ್ಲ. ಇದೊಂದು ತಲೆ ಇಷ್ಟು ಸ್ವಲ್ಪ ಇತ್ತು, ಇದೆಲ್ಲ ತಿಂದಾಕ್ಬಿಟ್ಟಿತ್ತು. ಈ ಮುಖ ಛಾಯೆ ಸ್ವಲ್ಪ ಇತ್ತು, ಕಾಲುಗಳು ಈ ಕೈ ಪೀಸ್ಗಳಿದ್ದು ಅಷ್ಟೇ, ಎಲ್ಲ ತಿಂದಾಕ್ಬಿಟ್ಟಿತ್ತು. ಇಲ್ಲ, ಕವರ್ಕತ್ತದ, ಮೂಳ ಹಂಗಂಗೆ ಇರ್ತದೆ. ಆ ಮಾಂಸ ಮಾತ್ರ ಗೋರ್ಕತ್ತದ, ಎಲ್ಲ ತಿಂದಾಕ್ಬಿಡ್ತದೆ. ಹಾಂ ಸರ್, ಹುಲಿ ಆನೆ ಸರ್ ಹಿಂಡಿಂಡೆ ಬರ್ತಾವ ಸರ್. ಇಲ್ಲ, ಆನೆ ಬತ್ತಿದ್ದೋ, ಈಗ ಬರ್ತಾ ಇಲ್ಲ. ಈಗ ಸ್ವಲ್ಪ ನಾಟ ಮಾಡಿದ್ರು, ಡೀಪ್ ಮಾಡಿದ್ರು. ಮೊದಲು ಸ್ವಲ್ಪ ಕಡಿಮೆ ಇತ್ತು, ಆ ಕಲ್ಲ ಇಟಕ್ಕಿತ್ತು. ಆರಾಮಾಗಿ ಇಳಿದು ಬಂದು ಸಾಲ್ಗೆ ಹೋಯ್ತಿದ್ದು ಇಲ್ಗಣ ಆನೆ. ಆಮೇಲೆ ರೈಲ್ವೆ ಇದೆಲ್ಲ ಹಾಕ್ತಾರಲ್ಲ, ಇವಾಗ ಒಂದು ವರ್ಷದಿಂದ ಓಡಾಡ್ತಾ ಇಲ್ಲ, ಬರ್ತಾ ಇಲ್ಲ. ಹುಲಿ ಬರುತ್ತೆ ಸರ್, ಅವೇ ಏನು ತೊಂದರೆ ಇಲ್ಲ ಸರ್. ಕಾಡು. ಹಾಂ ಸರ್, ಇಲ್ಲಿ ಬಂದಿತ್ತು ಹುಲಿ? ಹಾಂ, ಇಲ್ಲಿ ಬಂದಿತ್ತು ಸರ್. ದೇವ್ರೆ, ನೀವಂತ ಅದೃಷ್ಟವಂತರು ನೋಡಿ. ಹುಲಿನ ಶತ್ರುದಿಂದ ನೋಡಿದ್ರಿ, ನಿಮ್ಗೆ ಭಯ ಆಗಿಲ್ವಾ?
ಇಲ್ಲ ಸರ್, ಅದು ತಕ್ಷಣ ಏನು ಭಯ ಆಗಲ್ಲ. ಹ್ಮ್ ಅದು ಹೋದ್ಮೇಲೆ ಭಯ ಆಗತ್ತೆ. ಅದು ತಕ್ಷಣ ಸಿಕ್ಕಣಕ್ ಏನು ಭಯ ಆಗಲ್ಲ. ಹೌದಾ? ಭಯ ಆಗ್ಬಿಟ್ರೆ ಮುಗೀತು, ನಮ್ಮ ಕತೆ ಮುಗೀತು ಸರ್. ಅಲ್ವಾ? ಅಟ್ಯಾಕ್ ಮಾಡ್ಬಿಡುತ್ತೆ. ನಾವೆಲ್ಲ ಸುಮ್ಮನೆ ನಿಲ್ಸ್ಕೊಂಡೆ, ಬೈಕ್ ರೈಸ್ ಮಾಡಲಿಲ್ಲ, ಲೈಟ್ ಹಾಕೊಂಡೆ, ಮೆಲ್ಲ ಮೊಬೈಲ್ ಎತ್ಕೊಂಡೆ. ಎಷ್ಟು ಗಂಟೆಲಿ ಆನ್ ಮಾಡಿದೆ? ಒಂದು 8:45 ಗಂಟೆ ರಾತ್ರಿ. ಅಯ್ಯೋ ದೇವ್ರೆ. ಕೋಟೆಯಿಂದ ಬಂದೆ. ಆಮೆಲ್ಲ ಇಟ್ಕೊಂಡು ಲೈಟ್ ಬೆಳಗ್ಗೆ ಬೈಕ್ ಇದು ಮಾಡ್ಕೊಂಡ್ರಲ್ಲ ಬೆಳಕಲ್ಲೇ ಹಿಂಗೆ ಹಿಡಿದೆ ಮೊಬೈಲು. ಆದ ತಕ್ಷಣ ಆನ್ ಮಾಡ್ಕೊಂಡೆ, ಹಿಂಗೆ ಹಿಡಿದು ಅಲ್ಲಿ ಗಂಟೆ ಹೋಗೋ ಗಂಟೆ ಹೋಯ್ತು, ಪಾಸ್ ಆಗೋಯ್ತು. ಅದು ಈ ಮಳೆ ನುಗ್ತು, ಈ ಮಳೆಗೆ ನುಗ್ಬಿಡ್ತು ಒಳಗಡೆ. ಆಗ ನಾನು ಒಂದು 5 ನಿಮಿಷ ಕಳೆದು ಹಿಂಗೆ ಹೋದೆ ಬೈಕಲ್ಲಿ. ಆರನ್ ಮಾಡ್ಬಿಟ್ಟು ಒಂದು 2-3 ಸಲ ಆರನ್ ಮಾಡ್ಬಿಟ್ಟು ಹೋದೆ. ಬನ್ನಿ. ಪೂರ್ತಿ ಹೆಸರು ಜಿ ಸ್ವಾಮಿ. ಜಿ ಅಂದ್ರೆ ಗೋಪಾಲಯ್ಯ. ಜಿ ಸ್ವಾಮಿ. ಓಕೆ. ನಿಮ್ಗೇನು ಸ್ವಾಮಿ ಸೋಲಿಗ ಅಂತೆಲ್ಲ ಹೆಸರಿಟ್ಕೊಳ್ಳಲ್ಲ? ಇಟ್ಕೊಳ್ಳಲ್ಲ. ಅಲ್ಲಿ ಗೌಡ ಅಂತ ಇಟ್ಕೋತಾರೆ, ನಾವ್ ಈ ಕಡೆ ಗೌಡ ಅಂತ ಇಟ್ಕೊಳ್ಳಲ್ಲ, ಬರೀ ಗೋಪಾಲಯ್ಯ ಆ ಥರ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಸಮೃದ್ಧ ಜಾನಪದ ಸಂಪತ್ತನ್ನು ಹೊಂದಿರತಕ್ಕಂಥ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳು ಅಂತಲೇ ಕರೆಸ್ಕೊಳ್ತಕ್ಕಂಥ ಅರಣ್ಯವಾಸಿಗಳು, ಆದಿವಾಸಿಗಳು, ಬುಡಕಟ್ಟು ಜನಾಂಗದ ಸಮೃದ್ಧವಾದ ಒಂದು ವರ್ಗದ, ಒಂದು ಜನಾಂಗದ ಜಾನಪದ ಕಲೆಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯ HD ಕೋಟೆ, ಹೆಗ್ಗಡದೇವನಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯಲ್ಲಿ ನೆಲೆಸಿರ್ತಕ್ಕಂಥ ಸೋಲಿಗ ಸಮುದಾಯಕ್ಕೆ ಸೇರಿದಂತಹ ಜಿ ಸ್ವಾಮಿರವರ ಜನಪದ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಮಗೂ ಕೂಡ ತುಂಬ ದೂರದಿಂದ ನಮ್ಮ ಹಾಡಿಗಳನ್ನ ಹುಡುಕ ಬಂದು ಇವತ್ತು ಸೋಲಿಗರ ಒಂದು ಬದುಕನ್ನು ಈ ಸಮಾಜಕ್ಕೆ ತೋರಿಸ್ತೇವಂತ ಬಂದಿದ್ದಾರಲ್ಲ, ಅದು ನಮ್ಮೆಲ್ಲರೂ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಸರ್ ನಮಗೆ. ಮಾದೇಶ್ವರನ ಇಚ್ಛೆ. ಹೌದು ಸರ್. ದಾರಿ ತೋರಿಸ್ತಾನೆ ಕೆಲಸ ಮಾಡಿ ನಮ್ಮ ಹಾಡಿಗೆ ಧನ್ಯವಾದಗಳು ಸ್ವಾಮಿ ಅವರೇ. ಸ್ವಾಮಿ ಸರ್, ಈಗ ಇದು ನಾವು ನಡೀತಾ ಇರೋದು ಬಂದು ನಿಮ್ಮ ಹಾಡಿಯ ರಸ್ತೆ, ಅಂದರೆ HD ಕೋಟೆಯಿಂದ ಮೇಟಿಕುಪ್ಪೆಗೆ ಹೋಗ್ತಕ್ಕಂಥ ಒಂದು ರಸ್ತೆ. ನಿಮ್ಮ ಬಲಕ್ಕೆ ಕಾಣೋದು ನಿಮ್ಮ ಹಾಡಿ, ಬಸವನಗಿರಿ ಹಾಡಿ. ಎಡಕ್ಕೆ ಕಾಣೋದು ಸಮೃದ್ಧ ನಾಗರಹೊಳೆ ಅರಣ್ಯ ಪ್ರದೇಶ. ಈಗ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಯಾರು ಜಿ ಸ್ವಾಮಿಯವರು, ನಿಮ್ಮ ಹಿನ್ನೆಲೆ ಏನು ಅಂತ. ಜನಪದ ಸಿರಿ ವೀಕ್ಷಕರಿಗೆ ಸೋಲಿಗ ಸಮುದಾಯದ ಜಿ ಸ್ವಾಮಿ ಮಾಡುವ ಅನಂತ ಅಭಿನಂದನೆಗಳು. ಎಲ್ರಿಗೂ ನಮಸ್ಕಾರ ಹೇಳ್ತಾ, ಈ ಹಿಂದೆ ನಾವು ಕಬಿನಿ ಹಿನ್ನೀರಿನಿಂದ ಮುಳುಗಡೆ ಆದಮೇಲೆ ಬಾಧಿತರಾಗಿ ನಾವು ಒಂದು ಕನಕನಹಳ್ಳಿ ಬುಣ್ಣನಮಾಳ ಅನ್ನೋ ಗ್ರಾಮದಲ್ಲಿ ವಾಸವಾಗಿದ್ವಿ. ಅಲ್ಲಿ ನಮಗೆ ಯಾವುದೇ ರೀತಿ ಜಮೀನಿಗಾಗಲಿ ಏನೂ ಇರಲಿಲ್ಲ, ಕೂಲಿ ಕಂಬಳ ಮಾಡ್ಕೊಂಡು ಜೀವನ ಮಾಡಬೇಕಿದ್ದ ಸನ್ನಿವೇಶ ಇತ್ತು. ಅಲ್ಲಿ ಕೂಲಿ ಮಾಡೋಕ್ಕೂ ನಮ್ಮ ತಂದೆ ತಾಯಿಗೆ 6 ಜನ ಮಕ್ಕಳು, 3 ಜನ ಗಂಡು 3 ಜನ ಹೆಣ್ಮಕ್ಳು. ನಮ್ಮ ತಂದೆ, ನಾನು SLC ಓದ್ತಾ ಇರುವಾಗ ಗಣಿತ ಪರೀಕ್ಷೆ ದಿನ ನಮ್ಮ ತಂದೆ ತೀರೋಗ್ತಾರೆ. ಆ ಒಂದು ಸಂಕಟದಿಂದ ನಾನು ಗಣಿತ ಎಕ್ಸಾಮ್ನೇ ಸರಿಯಾಗಿ ಬರೆಯೋಕ್ಕಾಗ್ದೇ SLC ಫೇಲ್ ಆಗುತ್ತೆ. SLC ಫೇಲ್ ಆದಮೇಲೆ ನಾನು ಇನ್ನೇನು ವಿಧಿ ಇಲ್ದೇ ಬೇರೆಯವ್ರ ಮನೆಗೆ ಒಂದು ತಿಂಗಳಿಗೆ 300 ರೂಪಾಯಿನಂತೆ, ಅಂದರೆ ದಿನಕ್ಕೆ 10 ರೂಪಾಯಿ ಕೂಲಿ ಅಂತೆ, ತಿಂಗಳನ್ನ ಗೇಯ್ತಾ ಇರ್ತೀನಿ ಒಂದು ವರ್ಷ ಕಾಲ. ಸರಿ ಸರ್, 1 ವರ್ಷ ಗೇಯ್ತಾ ಇರ್ತೀನಿ ಸರ್. ದಿನಕ್ಕೆ ಒಂದು ದಿನಕ್ಕೆ 10 ರೂಪಾಯಿ ಕೂಲಿ ಅಷ್ಟೇ. ಆ ಥರ ಗೇಯ್ತಾ ಇರಬೇಕಾದ್ರೆ ಬೇರೆಯವ್ರು ಯಾರೋ ಈ ಥರ ಒಂದು ಐಡಿಯಾ ಕೊಡ್ತಾರೆ, ನೀನು ಗೇಯೋಕ್ಕಾಗಲ್ಲಪ್ಪ, ನಿನ್ನ ಕೈಲಿ ಸ್ವಲ್ಪ ಓದ್ಬಿಟ್ಟಿದೀಯಾ, ನೀನು ಹಾಲು ಮಾರ್ಬೋದಲ್ಲ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲಿ ಅವರು ಅಲ್ಲಿ ಹಸುನ ಸಾಗಾಣಿಕೆ ಮಾಡಿ ಹಾಲನ್ನು ಮಾರಾಟ ಮಾಡ್ತಾಯಿದ್ರು, ಅಲ್ಲಿ ಹೊಸಳ್ಳಿ ಅಂದ್ಬಿಟ್ಟು ಸರ್. ಆವಾಗ ನಾನು ಕೇಳ್ಕೊಂಡೆ ಅವ್ರನ್ನ, ಆಯ್ತಪ್ಪ ನೀನು ಮಾಡೋದ ನನಗೇನು ಅಭ್ಯಂತರ ಇಲ್ಲ, ನೀನು ತಗೊಂಡೋಗ್ಬೇಕು, ನಿನ್ಗೆ ಎಷ್ಟು ಲೀಟ್ರ್ ಬೇಕು ಅಷ್ಟು ಲೀಟ್ರ್ ತಗೊಂಡೋಗಿ ಮಾರು ಅಂತಂದರು. ಆವಾಗ ಅಲ್ಲಿಂದ ನಮ್ಮೂರಿಂದ ಅಲ್ಲಿಗೆ 6 ಕಿಲೋಮೀಟ್ರ್ ದೂರ ಇದೆ. 6 ಕಿಲೋಮೀಟ್ರ್ ದೂರ 5 ಗಂಟೆ ರಾತ್ರಿಗೆ ಆನಕಾಟ, ಅಲ್ಲೂ ಕೂಡ ಅದು ಬಂಡೀಪುರ ನ್ಯಾಷನಲ್ ಪಾರ್ಕು. ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲೇ ಹೋಗಿ ನಾನು ಒಂದು ಸೈಕಲಲ್ಲಿ 40 ಲೀಟ್ರ್ ಹಾಲು ತಗೊಂಬಂದು ಡೈಲಿ ಮಾರಿ ಜೀವನ ಮಾಡ್ತಾಯಿದ್ದೋ. 2 ಕ್ಯಾನು 20 ಲೀಟ್ರ್ 2 ಕ್ಯಾನ್ ತಗೊಂಬಂದು ಅದನ್ನು ಮಾರಿ ಅದರಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ದೋ. ಆ ಊರಲ್ಲಿ ನಾನು ಸ್ವಲ್ಪ ಒಳ್ಳೆ ಹುಡುಗ ಅಂತೇಳಿ ವಾಟರ್ ಮ್ಯಾನ್ ಆಗಿ ನೇಮಕ ಮಾಡಿದ್ರು ಪಂಚಾಯತಿಗೆ. ಅಲ್ಲ ಹಂಗೆ ಅಂದ್ರೆ ಪಂಚಾಯತಿ ದುಡ್ಡು ಕೊಡ್ತಿರ್ಲಿಲ್ಲ, ಮನೆಗೆ 10 ರೂಪಾಯಿ ಕೊಡೋರು. ಅಲ್ಲೊಂದು 50-60 ಮನೆ ಇತ್ತು, ಅದೊಂದು ಇನ್ನು 300-400 ರೂಪಾಯಿ ಅದು ಸಿಕ್ತಿತ್ತು. ಇದೆರಡನ್ನೂ ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ಬೇಕಾದ್ರೆ ಮೈರಡಾ ಪ್ಲಾನಲ್ಲಿ ಈ SLC ಓದಿರೋರಿಗೆ 1ನೇ ಕ್ಲಾಸ್ ಮಕ್ಕಳಿಗೆ ಟೀಚರಾಗಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ಮೈರಡಾದಿಂದ. ಆವಾಗ ನೀನು ಮಾಡ್ತೀಯಪ್ಪ ಅಂತ ಕೇಳಿದ್ರೆ, ಹೌದು ಸರ್ ನಾನು ಮಾಡ್ತೀನಿ ಗಂಟ. ಅಲ್ಲಿ 700 ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ. ಇಷ್ಟೆಲ್ಲ ಮಾಡ್ಕೊಂಡು ಜೀವನನ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊತಾ ಬಂದೆ ಸರ್ ಅಲ್ಲಿ. ಆವಾಗ 96ನೇ ಇಸ್ವಿನ 1996 ಇಸ್ವಿನಲ್ಲಿ ಮಿನಿ ಕ್ಯಾಬಿನೆಟ್ ಸಭೆ ನಡೀತದೆ. SM ಕೃಷ್ಣವ್ರ CM ಆಗಿರುವಾಗ ಮಿನಿ ಕ್ಯಾಬಿನೆಟ್ ಸಭೆ ನಡೆದಾಗ ಅಲ್ಲೇನು ಮಾಡ್ತಾರೆ, ನಾನು ಆವಾಗಲೇ ಡ್ರೈವಿಂಗ್ ಕಲ್ತಿದ್ದೆ. ಇದರಿಂದ SST ಕಾರ್ಪೊರೇಷನ್ ಕಡೆಯಿಂದ ನನಗೆ ಸರ್ಕಾರದಿಂದ ಡ್ರೈವಿಂಗ್ ಕಲಿಸಿದ್ರು, ಲೈಸೆನ್ಸ್ ಇತ್ತು ನನಗೆ.
ನಿನ್ನ ಲೈಸೆನ್ಸ್ ಇದೆಯಲ್ಲ ನೀನು ಯಾಕೆ ಒಂದು ಗಾಡಿ ಮಾಡಬಾರ್ದು ಅಂತೇಳಿ ಒಂದು ಅವೆಲ್ಲ ಅಪ್ಲಿಕೇಶನ್ ಕೊಟ್ಟರೆ, ಯಾಕಂದ್ರೆ CM ಬರ್ತಾರಲ್ಲ ಅವ್ರ ಕಡೆಯಿಂದ ಏನಾದರೂ ಕೊಡಿಸ್ಬೇಕು ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಇಟ್ಕೊಂಡ್ರು. ಆವಾಗ ನಾವು ನನ್ನ ಸ್ನೇಹಿತನೊಬ್ಬನಿಗೆ ಮಾರ ಅಂತ ಅವ್ನಿಗೆ ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕೊಟ್ರು. ನನಗೆ ಒಂದು ಟೆಂಪೋ ಟ್ರಾವೆಲರ್ ಕೊಟ್ರು ಅವತ್ತೇ, TT ಟೆಂಪೋ ಟ್ರಾವೆಲರ್ ಕೊಟ್ಟರು. ಅದನ್ನು ಓಡಿಸ್ಕೊಂಡು ಸ್ವಲ್ಪ ದಿನ ಕಾಲ ಕಳೆದೆ. ಅದು ಏನಾಯ್ತು, ನಮ್ಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ತುಂಬ ಜಗಳ ಗಲಾಟೆ, ಒಂದು ಸೀಟ್ ಹತ್ಸಂಗಿಲ್ಲ, ಅದನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ. ಏಕೈಕೆ ತಂದಿಟ್ಬಿಟ್ಟು ಅದು ಫೇಲ್ಯೂರ್ ಆಯಿತು, ಸೀಸ್ ಮಾಡ್ಕೊಂಡು ತಗೊಂಡೋದ್ರು ಗಾಡಿನ. ಬ್ಯಾಂಕ್ ಲೋನು ಅದೇ ಡೌನ್ ಪೇಮೆಂಟು ಸರ್ಕಾರ ಕೊಟ್ಟಿರುತ್ತೆ. ಏನು ಕೊಟ್ಟು ಅವಾಗ ₹1 ಇದಿಲ್ಲ ಸರ್, ಫುಲ್ ಸಾಲ, 5,30,000 ರೂಪಾಯಿ ಸಾಲ, ಒಂದೇ ₹1 ಸಬ್ಸಿಡಿ ಇಲ್ಲ. ಹಂಗೆ ಕೊಟ್ಬಿಟ್ರು. ಅದನ್ನ ನಾವು ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಗಾಡಿ ತಗೊಂಡೋದ್ರು. ಅದೇ ಸರ್ಕಾರ ಏನು ಮಾಡೋದು, ಸಮ್ ಟೈಮ್ಸ್ ತುಪ್ಪ ಕೊಡುತ್ತೆ, ಕಾಯಿಸ್ಬಿಟ್ಟು ಕುದಿಸ್ಬಿಟ್ಟು ಕೊಟ್ಬಿಡುತ್ತೆ, ತಿಂತೀಯ ಹೋಗಿತೀಯ ನೋಡ್ಕೊಂಡು ಅಂತ. ಅವಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಕೊಟ್ಬಿಟ್ರು. ಅದನ್ನ ನಾನೇನು ಮಾಡಿದೆ, ನನ್ನ ಜೀವನ ಇಲ್ಲೂ ಹಾಳಾಯ್ತು. ಈ ಟೀಚರ್ ಕೆಲಸನೂ ಬಿಟ್ಟೆ, ಇಲ್ಲಿ ಹಾಲು ಮಾರೋದು ಇಲ್ಲ, ಇಲ್ಲಿ ವಾಟರ್ ಮ್ಯಾನ್ ಕೆಲಸ ಹೋಯ್ತು, ಗಾಡಿ ನಂಬ್ಕೊಂಡು ಎಲ್ಲ ಹೋಯ್ತಲ್ಲ ಅಂದ್ಬಿಟ್ಟು ಕಂಗಾಲಾಗಿರ್ಬೇಕಾದ್ರೆ ಸಾಲಗಾರ ಬೇರೆ ಅದೇ. ಆವಾಗ 93ನೇ ಇಸ್ವಿನಲ್ಲಿ ಅಲ್ಲ 97-98ರಲ್ಲಿ ಈ ಲ್ಯಾಂಪ್ ಸೊಸೈಟಿಗೆ ನಾನು ಸುಮ್ಮನೆ ಹೋಗಿ ಕೂತಿದ್ದೆ ಸರ್. ನಾನು ಏನಕ್ಕೆ ಬಂದು ಕೋಟೆಲ್ ಕೂತಾರೆ, ನಮ್ಮ ಜನರೆಲ್ಲ ಹೋಯ್ತಾಯಿದ್ರು ಸಾಲ್ಗೆ ಸೊಸೈಟಿಗೆ. ನನಗೆ ಸೊಸೈಟಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆವಾಗ ಇದೇನು ನಮ್ಮ ಜನ ಎಲ್ಲ ಹೋಯ್ತಾರ, ಬಾ ನಿನ್ಗೆ ಮೀಟಿಂಗ್ ಹೋಯ್ತಾವೆ, ₹20 ದುಡ್ಡು ಕೊಡ್ತಾರ, ಬಾ ಅಲ್ಲಿ ಕೂತ್ಕೊಂಡ್ರ ಅಂತಂದರು. ಆಗ ನಾನು ಹೋದೆ, ಕೂತ್ಕೊಂಡೆ, ₹20 ದುಡ್ಡು ಕೊಟ್ಟರು, ಈಸ್ಕೊಂಡೆ. ಆಮೇಲೆ ಎಲ್ಲರೂ ನಮ್ಗೆ ಗೊತ್ತಿರೋರಲ್ಲ, ಸ್ವಾಮಿ ಬಾ ಇದೊಂದು ಫಾರಮ್ ಫಿಲಪ್ ಮಾಡ್ಕೊಡೋದು ಏನಕ್ಕೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ಇದು ಎಲೆಕ್ಷನ್ಗೆ ಅಂತ. ಆವಾಗ ಎಲ್ರಿಗೂ ಬರ್ಕೊಡ್ತಿದ್ನಲ್ಲ, ನಾನು ಒಂದು ಫಾರಮ್ ಬರ್ಕೊಟ್ಟೆ. ಆವಾಗ ನಾನು 31 ಜನ ಅಲ್ಲಿ ನಾಮಿನೇಷನ್ ಫೈಲ್ ಮಾಡ್ದಂಗೆ ಆಯಿತು. ಆ 31 ಜನನ ಚೀಟಿ ಹಾಕಿ ಎತ್ತಿದ್ರು. ನಂದೇ ಮೊದಲನೇ ಹೆಸರು ಬಂತು, ಮೆಂಬರ್ ಡೈರೆಕ್ಟರ್ ಆಗ್ಬಿಟ್ಟೆ, ಸ್ಟೇಟ್ ಇದು ತಾಲೂಕು ಲೆವೆಲ್ಲು. ಆವಾಗ ಅದಾದ 15 ದಿನಕ್ಕೆ ಮತ್ತೆ ಅಧ್ಯಕ್ಷ ಎಲೆಕ್ಷನ್ ಬಂತು. ಅಧ್ಯಕ್ಷ ಎಲೆಕ್ಷನ್ ಅಷ್ಟೇ, ಅದನ್ನು ಅಷ್ಟೇ 7 ಜನ ಡೈರೆಕ್ಟರ್ ಆಗಿದ್ದು. 7 ಜನರಲ್ಲಿ ಚೀಟಿ ಕುಲ್ಕ್ ಎತ್ತಿದ್ರು, ಅದು ನನ್ನ ಹೆಸರೇ ಬಂದ್ಬಿಡ್ತು, ಅಧ್ಯಕ್ಷ ಆಗ್ಬಿಟ್ಟೆ ನಾನು. ಥ್ಯಾಂಕ್ ಯು ಸರ್. ಹಂಗಾಗಿ ಅದಾಯಿತು. ಆಮೇಲೆ ಹೊಸದಾಗಿ ಸ್ಟೇಟ್ ಲೆವೆಲ್ ಫೆಡರೇಷನ್, ಲ್ಯಾಂಪ್ಸ್ ಫೆಡರೇಷನ್ ಅಂತ ಆಯಿತು, ಮಹಾಮಂಡಲ ಒಕ್ಕೂಟ. ಅದು ಮಾಡಬೇಕು ಅಂತ ಸರ್ಕಾರ ಆದೇಶ ಬಂತು. ಆದೇಶ ಬಂದಾಗ ಕರ್ನಾಟಕದಲ್ಲಿ ಆವಾಗ 19 ಲ್ಯಾಂಪ್ ಸೊಸೈಟಿ ಇತ್ತು, ಇವಾಗ 21 ಇದೆ. ಆ 19 ಲ್ಯಾಂಪ್ ಸೊಸೈಟಿನಲ್ಲಿ 7 ಜನ ಡೈರೆಕ್ಟರ್ನ 9 ಜನ ಡೈರೆಕ್ಟರ್ನ ಆಯ್ಕೆ ಮಾಡಬೇಕಿತ್ತು. ಆ 9 ಜನ ಡೈರೆಕ್ಟರ್ ಆಯ್ಕೆ ಮಾಡುವಾಗ ಇಡೀ ಕರ್ನಾಟಕದಲ್ಲಿ 19 ಲ್ಯಾಂಪ್ ಸೊಸೈಟಿ ಅಧ್ಯಕ್ಷಗಳಲ್ಲಿ ನಾನೇ ಚಿಕ್ಕ ಹುಡುಗ, ವಯಸ್ಸು ಚಿಕ್ಕದು ಆವಾಗ ನನಗೆ. ಆವಾಗ ಕೆ ಶಿವರಾಮ್ ಸರ್ ನಮಗೆ AR ಅಡಿಷನಲ್ ರಿಜಿಸ್ಟರ್ ಆಗಿದ್ರು. ಆಮೇಲೆ ಜೆ ಆರ್ ಕೃಷ್ಣದಾಸ್ ಅಂದ್ಬಿಟ್ಟು ಒಬ್ರು JR ಆಗಿದ್ರು. ಅವರು ಏನು ಮಾಡಿದ್ರು, 9 ಜನರಲ್ಲಿ HD ಕೋಟೆ ಲ್ಯಾಂಪ್ಸ್ ಸರ್. ಆ 9 ಜನರಲ್ಲಿ ಆಯ್ಕೆ ಮಾಡುವಾಗ ಜಿ ಸ್ವಾಮಿಗೆ ಒಂದು ಕೊಟ್ಬಿಟ್ರೆ, ಅವ್ನು ಒಳ್ಳೆ ಹುಡುಗ, ಅವನು ಡೈರೆಕ್ಟರ್ ಆಯ್ಕೆ ಮಾಡ್ಬಿಡ್ಲಿ ಸ್ಟೇಟ್ ಲೆವೆಲ್ ಅಂದ್ಬಿಟ್ಟು ಸ್ಟೇಟ್ ಲೆವೆಲ್ ಆಯ್ಕೆ ಮಾಡ್ಬಿಟ್ರು ಸರ್. ಹಂಗಾಗಿ ಸ್ಟೇಟ್ ಲೆವೆಲ್ ಡೈರೆಕ್ಟರ್ ಅದೇ ಸರ್. ಜರ್ನಿ ಇದು ನಂದು. ಅದಾದಮೇಲೆ ಅಲ್ಲಿಂದ ಬಂದು ಅದೆಲ್ಲ ಆಯಿತು, ಮುಗೀತದು. ಆಮೇಲೆ ಇಲ್ಲಿಗೆ ರಿಹ್ಯಾಬಿಟೇಷನ್ ಹೋರಾಟ ಸ್ವಲ್ಪ ಸ್ಟಾರ್ಟ್ ಆಯಿತು. ಅದೊಂದು 4-5 ವರ್ಷ ಹೋರಾಟ ಮಾಡಿದ್ವಿ. ಇದೊಂದು ಜಮೀನು ಸಿಕ್ತು. ಇಲ್ಲಿಗೆ ಬಂದಮೇಲೆ ಇಲ್ಲಿ ನಾನು ಒಳ್ಳೆತನ ನೋಡಿ 10 ವರ್ಷ ಗ್ರಾಮ ಪಂಚಾಯತಿ ಮೆಂಬರ್ ಅದು, 2 ಟರ್ಮು. ಬಸವನಗಿರಿ ಹಾಡಿ ಮತ್ತು ಸುತ್ತಮುತ್ತ ಅಲ್ಲಿ 2 ಕಡೆ ಇದೆ ಸರ್. ಮೊದಲು 2 ಕಡೆ ಅಟ್ಯಾಚ್ ಮಾಡಿದ್ರು, ಚೊಕ್ಕನಹಳ್ಳಿ ಸೇರಿಸಿ. ಚೊಕ್ಕನಹಳ್ಳಿ ಪಂಚಾಯತಿ, ಚೊಕ್ಕನಹಳ್ಳಿ ಊರು ನಮ್ಮ ಹಾಡಿನ ಸೇರಿಸಿ ಒಂದ್ಸಲ ಆಗಿದೆ. ಮತ್ತು ಬೂದ್ನೂರು, ಬೊಂಬ್ಲಾಪುರ ಅದೆಲ್ಲ ಸೇರಿಸಿ ಒಂದ್ಸಲ ಆಗಿದೆ. 10 ಸರಿ ಗ್ರಾಮ ಪಂಚಾಯತಿ, 10 ವರ್ಷ 2 ಟರ್ಮು. ನಾನು ಇವಾಗ ಮೊದಲು BJPಲಿ ಇದ್ದ ಸರ್, ಇವಾಗ ದಳಕ್ಕೆ ಬಂದಿದ್ದು, ದಳದಲ್ಲಿದ್ದೀನಿ. ಆವಾಗ ದಳದಲ್ಲೇ ಸರ್, ದಳದಲ್ಲಿ ಗೆದ್ದಿದೆ, ಚಿಕ್ಕಮಗಳೂರು ಸಂದರ್ಭದಲ್ಲಿ ಸರ್. ಹಂಗಾಗಿ ಅದಾದಮೇಲೆ ಇವಾಗ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ಜಿಲ್ಲಾ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆದಿವಾಸಿ ರಕ್ಷಣಾ ಪರಿಷತ್ ಅಂತ ಇದೆ, ನಮ್ಮ ಆದಿವಾಸಿಗಳದ್ದು ಒಂದು ಸಂಘಟನೆ ಇದೆ, ಆದಿವಾಸಿ ರಕ್ಷಣಾ ಪರಿಷತ್ತು. M ಕೃಷ್ಣಯ್ಯ ಅಂತ ಸರ್, ಹುಣಸೂರು, ಅವ್ರ ರಾಜ್ಯಾಧ್ಯಕ್ಷರು, ನಾನು ಮೈಸೂರು ಜಿಲ್ಲಾ ಅಧ್ಯಕ್ಷರು. ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ನಾನು ಈ ಸಲ ಈ ಕಳೆದ MLA ಎಲೆಕ್ಷನಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿಗೆ ಎಲೆಕ್ಷನ್ ಕಾಂಪೀಟ್ ಮಾಡಿದೆ ಸರ್. MLA ಎಲೆಕ್ಷನ್ಗೆ. ಯಾವ ಪಾರ್ಟಿಯಿಂದ? ಅದು ಇದರಿಂದ ಸಮಾಜವಾದಿ ಪಾರ್ಟಿಯಿಂದ. ಹಾಂ ಸರ್. ಜಗಳೂರು ಹೇಳ್ತೀನಿ ಸರ್, ಅದು ST ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕದಲ್ಲಿ 15 ಇದೆ. ನಾವು ಇಲ್ಲಿ ಒರಿಜಿನಲ್ ನಾಯಕರಿದ್ದಾರೆ ಅಂದ್ರೆ ಅದು ಹೇಳ್ತೀನಿ ಸರ್. ಆಮೇಲೆ ಒರಿಜಿನಲ್ ನಾಯಕರು ಇವ್ರ ಜೊತೆ ನಾವು ಫೈಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಮ್ಯುನಿಟಿ ಜಾಸ್ತಿ ಇದೆ, ಸ್ಟ್ರೆಂತ್ ಜಾಸ್ತಿ ಇದೆ. ನಾನು ಜಗಳೂರ್ಲೋಗಿ ಮಾಡಿದೆ. ಅಲ್ಲಿ ಯಾಕೆ ಮಾಡಿದೆ ಅಂದರೆ, ಅಲ್ಲಿ ಮ್ಯಾಸ ನಾಯಕ, ಊರ್ ನಾಯಕ ಅಂತ 2 ಪಂಗಡ ಇದೆ.
ಅವರಿಬ್ಬರು ಕೂಡ ಒ ಬಿ ಸಿ ಪಟೇಲ್ ಇದ್ದಾರೆ ಅವರು. ಈಗ ಎಸ್ ಟಿ ಪಟೇಲ್ ಇಲ್ವೇ ಇಲ್ಲ ಅವರು. ಅವ್ರೇನು ಫೇಕ್ ಮಾಡೋರು ಅಂದ್ರೆ ಮ್ಯಾಸ ತೆಗೆದ್ಬಿಟ್ಟು ನಾಯಕ, ಊರ ತೆಗೆದ್ಬಿಟ್ಟು ನಾಯಕ, ಹಂಗೆ ಮಾಡಿ ಫೇಕ್ ಸರ್ಟಿಫಿಕೇಟ್ ತಗೊಂಡು ಅವರು ಎಲ್ಲರೂ ಈ 50 ವರ್ಷ ಅನುಭವಿಸ್ಬಿಟ್ಟವ್ರ ಅಧಿಕಾರನ. ಅಲ್ಲೋಗಿ ನಾನು ಎಲೆಕ್ಷನ್ ಕಂಪ್ಲೀಟ್ ಮಾಡಿದೆ. 28,000 ಚಿಲ್ಲರೆ ಓಟ್ ತಗೊಂಡಿ ಸರ್ ಅಲ್ಲಿ ನಾನು. ಹಾಂ ಸರ್, ಅದೇ ಸಮಾಜವಾದಿ ಪಾರ್ಟಿಯಿಂದ. ಅಲ್ಲಿ ತಕೊಂಡ್ಮೇಲೆ ನಾನೀಗ ಏನು ಮಾಡಿದ್ದೀನಿ ಅಂದ್ರೆ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ಸಮಾಜವಾದಿ ಅಂದರೆ ಅಖಿಲೇಶ್ ಅವ್ರದ್ದು. ಹೈಕೋರ್ಟ್, ಬೆಂಗಳೂರು ಹೈಕೋರ್ಟಲ್ಲಿ ಕೇಸ್ ಮಾಡಿದ್ದೀವಿ ಸರ್. ಅದು ಕೇಸ್ ನಂಬರು EP 19/2023, ಅಂದರೆ ಎಲೆಕ್ಷನ್ ಪಿಟಿಷನ್ 19. ಅದು ಈಗ 20ನೇ ತಾರೀಕು ನಮ್ಮಂತೆ ಆಗ್ತಾಯಿದೆ ಅದು. ಯಾಕಂದ್ರೆ ಅವರೆಲ್ಲ ಡಿಸ್ಕ್ವಾಲಿಫೈಡ್ ಆಗ್ತಾರೆ. ಡಿಸ್ಕ್ವಾಲಿಫೈಡ್ ಆಗಿ ಹತ್ರದಲ್ಲಿ 20ನೇ ತಾರೀಕು ಅಂತ ಹೇಳಿದ್ದಾರೆ ಲಾಯರು. ನಮ್ಮ ಪ್ರಮೀಳಾ ನೇಸರ್ಗಿ ಮೇಡಮ್ ಲಾಯರು ನಮಗೆ. ಅವರು ಡಾಕ್ಟರ್ ಮಧು ಅಂತ ಹೇಳ್ಬಿಟ್ಟು ಚಿತ್ರದುರ್ಗದವರು. ಅವರು ನಮ್ಮ ಹತ್ರ ₹1 ದುಡ್ಡು ಇಸ್ಕೊಳ್ದಂಗೆ ನನಗೆ ಬಸ್ ಚಾರ್ಜ್, ಬಸ್ ಚಾರ್ಜ್ ಕೊಡೋ ಥರ ಅವರೇ ನಮ್ಗೆ ಬಸ್ ಚಾರ್ಜ್ ಕೊಡ್ತಾರೆ ಸರ್. ಅಷ್ಟು ಸಪೋರ್ಟ್ ಮಾಡಿ ಕೇಸ್ ನಡೆಸಿ ಹೆಚ್ಚು ಕಡಿಮೆ ಈ ತಿಂಗಳಲ್ಲಿ ಕೇಸು ನಮ್ಮಂತೆ ಆಗೋ ಎಲ್ಲ ಲಕ್ಷಣಗಳು ಇದೆ. ನಿಮಗೊಂದು ವಿಷಯ ಗೊತ್ತಾ ಸ್ವಾಮಿಯವರೇ, ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಬುಡಕಟ್ಟು ಸಮುದಾಯಗಳು, ಉದಾಹರಣೆಗೆ ಗೌಳಿ, ಗೊಂಡ, ಸಿದ್ದಿ ಮತ್ತು ಕುಣಬಿಯರು, ಪಾದ್ರಿ, ಸಿದ್ದಿ ಎಲ್ಲ ಇದಾರಲ್ಲ, ಇವರೆಲ್ರಿಗೂ ಇನ್ನೂ ಎಸ್ ಟಿ ಅಂತ ಕರೆದಿದ್ದಾರೆ ಅಷ್ಟೇ. ಯಾರಿಗೂ ಅಧಿಕೃತವಾಗಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನೀವ್ ಹೇಳ್ತಾರ ಕಥೆ ವಿಶೇಷವಾಗಿದೆ. ಇವರು ಅಲ್ಲದೆ ಹೋದ್ರು 50 ಅಧಿಕಾರ ಅನುಭವಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವರೇ ಹೇಳ್ತಾರೆ ಸರ್, ಅವರೇ ಎಷ್ಟು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಮ್ಯಾಥ್ಸ್ ನಾಯಕರು, ನಾವು ಊರ್ ನಾಯಕರು, ಎಷ್ಟಿಗೆ ಬರಲ್ಲ, ಇವತ್ತೆಲ್ಲ ನಮ್ಮ ಮಕ್ಕಳ ಕಾಲಕ್ಕೆ ಇದು ಸಮಸ್ಯೆ ಆಗುತ್ತೆ ಅಂತ HP ರಾಜೇಶ್ ಅಂತ ಮಾಜಿ MLA ಅವರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಮಲೆಯ